ಭಾರತದ ಆರ್ಥಿಕತೆ ಸುಸ್ಥಿರ. ದಿಢೀರ್ ರೇಟಿಂಗ್ ಏರಿಸಿದ ಅಮೆರಿಕ ಸಂಸ್ಥೆ. ಟ್ರಂಪ್ ಪ್ರತಿಷ್ಠೆಗೆ ಭಾರಿ ಪೆಟ್ಟು. ಏನಿದು ಅಮೆರಿಕ ರೇಟಿಂಗ್ ಏಟು? ನಮಸ್ಕಾರ ಸ್ನೇಹಿತರೆ. ಭಾರತ ಅಮೆರಿಕ ವ್ಯಾಪಾರಿ ಯುದ್ಧ ಈಗ ನಿಜಕ್ಕೂ ತಾರಕಕ್ಕೇರ್ತಿದೆ. ಒಂದ್ ಕಡೆ ವ್ಯಾಪಕ ಟ್ಯಾರಿಫ್ ಹೇರಿ ಟ್ರಂಪ್ ಭಾರತದ ಉಸಿರುಗಟ್ಟಿಸೋಕೆ ನೋಡ್ತಿದ್ದಾರೆ. ಇನ್ನೊಂದ್ ಕಡೆ ಭಾರತ ಅಮೆರಿಕವನ್ನೇ ಧಿಕ್ಕರಿಸಿ ರಷ್ಯಾ ಚೀನಾ ಜೊತೆ ಕೂಟ ಕಟ್ತಾ ಇದೆ. ಇದರ ನಡುವೆ ಅಮೆರಿಕನ್ ರೇಟಿಂಗ್ ಸಂಸ್ಥೆಗಳು ಇದ್ದಕ್ಕಿದ್ದಂತೆ ಟ್ರಂಪ್ಗೆ ಭಾರಿ ಮುಖಭಂಗ ಆಗುವಂತೆ ಕೆಲಸ ಮಾಡಿವೆ. ಭಾರತದ ಎಕಾನಮಿ ಬೆಸ್ಟ್ ಅಂತ ಹೇಳಿ ಭಾರತದ ಆರ್ಥಿಕ ರೇಟಿಂಗ್ಸ್ ನ ಅಪ್ಗ್ರೇಡ್ ಮಾಡಿವೆ. ತಮ್ಮ ಅಧ್ಯಕ್ಷ ಸತ್ತ ಆರ್ಥಿಕತೆ ಅಂತ ಭಾರತವನ್ನು ತೆಗಳ್ತಾ ಇದ್ರೆ ಈ ಸಂಸ್ಥೆಗಳು ದಿಢೀರ್ ಅಂತ ಭಾರತಕ್ಕೆ ಬಹುಪರಾಕ್ ಹೇಳಿವೆ. ಈ ಮೂಲಕ ಟ್ರಂಪ್ ಊರಿಗೆ ಇನ್ನಷ್ಟು ಖಾರ ಸುರಿತಾ ಇದ್ದಾವೆ. ಅಷ್ಟೇ ಅಲ್ಲ, ಭಾರತವನ್ನ ಹೊಗಳಿದ್ದು ಸಾಲದು ಅಂತ ಅಮೆರಿಕದ ರೇಟಿಂಗ್ಸ್ನೇ ಡೌನ್ಗ್ರೇಡ್ ಮಾಡಿದ್ದಾರೆ. ಭಾರತದ ಪಾಸಿಟಿವ್ ಮಾಡಿ ಅಮೆರಿಕದ ಡೌನ್ಗ್ರೇಡ್ ಮಾಡಿದ್ದಾರೆ ಅಮೆರಿಕದ ಹಣಕಾಸು ಸಂಸ್ಥೆಗಳು. ಟ್ರಂಪ್ಗೆ ತಲೆಯಿಂದ ಕೆಳಕ್ ತನಕ ಕಾಲ್ ತನಕ ಉರಿಯೋಕೆ ಕುದಿಯೋಕೆ ಕಾರಣ ಆಗ್ತಾ ಇದೆ ವಿಚಾರಗಳು. ಹಾಗಿದ್ರೆ ಇದಕ್ಕೇನ್ ಕಾರಣ? ಇದ್ದಕ್ಕಿದ್ದಂತೆ ರೇಟಿಂಗ್ ಸಂಸ್ಥೆಗಳು ಭಾರತವನ್ನ ಅಪ್ಗ್ರೇಡ್ ಮಾಡಿದ್ಯಾಕೆ? ಅಮೆರಿಕನ್ ರೇಟಿಂಗ್ ಕಂಪನಿಗಳು ಅಪ್ಗ್ರೇಡ್ ಮಾಡಿರೋದು ಯಾಕೆ? ಭಾರತದ ಆರ್ಥಿಕತೆ ಸುಸ್ಥಿರ ಅಂತ ಅವ್ರು ಕರೆದಿರೋದು ಯಾಕೆ? ಮತ್ತೊಂದು ಕಡೆ ಸ್ವಂತ ಅಮೆರಿಕನ್ ರೇಟಿಂಗ್ ಕಂಪನಿಗಳು ಅಮೆರಿಕವನ್ನೇ, ಟ್ರಂಪ್ ಸರ್ಕಾರವನ್ನೇ, ಟ್ರಂಪ್ ಆಡಳಿತದ ಅಮೆರಿಕವನ್ನ ಡೌನ್ಗ್ರೇಡ್ ಮಾಡಿರೋದಕ್ಕೆ ಏನ್ ಕಾರಣ? ಇದರಿಂದ ಟ್ರಂಪ್ಗೆ ಏನೆಲ್ಲ ಉರಿ ಹತ್ತುತ್ತೆ? ರೇಟಿಂಗ್ಸ್ ಅಪ್ಗ್ರೇಡ್ ಮಾಡಿರೋದ್ರಿಂದ ಭಾರತಕ್ಕೆ ಏನಾದ್ರೂ ಲಾಭ ಆಗುತ್ತಾ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಭಾರತದ ಎಕಾನಮಿ ಬೆಸ್ಟ್ ರೇಟಿಂಗ್ ಏರಿಸಿದ ಅಮೆರಿಕ ಸಂಸ್ಥೆ. ಅಮೆರಿಕ ಮೂಲದ S&P ರೇಟಿಂಗ್ ಸಂಸ್ಥೆ ಭಾರತದ ಕ್ರೆಡಿಟ್ ರೇಟಿಂಗ್ ನ BBB ಮೈನಸ್, BBB ಮೈನಸ್ ಅಲ್ಲಿಂದ ತೆಗೆದುಹಾಕಿ BBB ಗೆ ತಗೊಂಡು ಹೋಗಿದೆ. ಆ BBB ಪಕ್ಕದಲ್ಲಿದ್ದ ಮೈನಸ್ ಅನ್ನೋ ನೆಗೆಟಿವ್ ಅಂಶವನ್ನ ತೆಗೆದುಹಾಕಿದೆ. 18 ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡಿದೆ. ಅಂದಹಾಗೆ S&P ರೇಟಿಂಗ್ಸ್, ಫಿಚ್ ರೇಟಿಂಗ್ಸ್ ಮತ್ತು ಮೂಡಿಸಿ 3 ಅಮೆರಿಕನ್ ಸಂಸ್ಥೆಗಳನ್ನ ವಿಶ್ವದ ಟಾಪ್ 3 ಅಥವಾ ಬಿಗ್ 3 ಕ್ರೆಡಿಟ್ ರೇಟಿಂಗ್ ಸಂಸ್ಥೆಗಳು ಅಂತ ಗುರುತಿಸಲಾಗುತ್ತೆ. ದೇಶ, ಕಂಪನಿ, ಬ್ಯಾಂಕ್ ಸೇರಿದಂತೆ ಯಾವುದೇ ಸಾಲಗಾರರ ಕ್ರೆಡಿಟ್ ವರ್ದಿನೆಸ್ ಅಂದ್ರೆ ಸಾಲ ಯೋಗ್ಯತೆಯನ್ನ ಈ ಸಂಸ್ಥೆಗಳು ಮೌಲ್ಯಮಾಪನ ಮಾಡ್ತವೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಯಾವುದಾದ್ರೂ ಒಂದು ದೇಶ ಅಥವಾ ಕಂಪನಿಗೆ ಯಾರಾದರೂ ಸಾಲ ಕೊಟ್ಟರೆ ವಾಪಸ್ ತೀರಿಸೋ ಸಾಮರ್ಥ್ಯ ಇದೆಯಾ ಇಲ್ವಾ ಅನ್ನೋದನ್ನ ಜಡ್ಜ್ ಮಾಡ್ತಾರೆ. ಈಗ ನಿಮಗೆ ಕ್ರೆಡಿಟ್ ಸ್ಕೋರ್ ಇರುತ್ತಲ್ಲ, ಹಾಗೆ ಕಂಟ್ರಿಗಳಿಗೆ, ದೇಶಗಳಿಗೆ ಈ ಕ್ರೆಡಿಟ್ ರೇಟಿಂಗ್ ಇರುತ್ತೆ. ನಮಗೆ 600+, 700+, 800+ ಆ ರೀತಿಯೆಲ್ಲ ಇರುತ್ತಲ್ಲ, ಇವರಿಗೆ A+, B+, B- ಹಿಂಗಿರ್ತವೆ. ಇದಕ್ಕಾಗಿ ಆ ದೇಶ ಅಥವಾ ಕಂಪನಿ ಇಶ್ಯೂ ಮಾಡುವ ಸಾಲ ಪತ್ರಗಳಿಗೆ ಈ ರೀತಿ A, B ಅಂತೆಲ್ಲ ರೇಟಿಂಗ್ ಕೊಡೋದು. ಇವಾಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, CCC ಇಂದ AAA ವರೆಗೆ ಈ ರೇಟಿಂಗ್ ಇರುತ್ತೆ. CCC ಇದ್ರೆ ತುಂಬಾ ಕಳಪೆ ಅಂತ ಅರ್ಥ. ಆ ದೇಶ ಅಥವಾ ಕಂಪನಿಯ ಆರ್ಥಿಕತೆ ಸರಿ ಇಲ್ಲ ಅಂತ ಅರ್ಥ. ಇವರಿಗೆ ಸಾಲ ಕೊಟ್ರೆ ಬಹಳ ಕಷ್ಟ, ವಾಪಸ್ ಬರೋ ಡೌಟು ಅಂತ ಅರ್ಥ. ಹೀಗಾಗಿ ಸಾಲ ಕೊಡಬೇಡಿ, ಕೊಟ್ಟರು ತುಂಬಾ ರಿಸ್ಕ್ ಇರುತ್ತೆ ಅಂತ ಹೇಳುತ್ತೆ. ಉದಾಹರಣೆಗೆ ಪಾಕಿಸ್ತಾನ ಎಷ್ಟು ದಿನ CCC ರೇಟಿಂಗ್ಸ್ ಹೊಂದಿತ್ತು, ಮೊನ್ನೆ ಅಷ್ಟೇ C ಇಂದ B- ಬಂದಿದೆ. ಅದೇ ರೀತಿ AAA ಇದಿದ್ರೆ ತುಂಬಾ ಸೇಫ್ ಅಂತ ಅರ್ಥ. ಆತಂಕನೇ ಇಲ್ಲದೆ ಸಾಲ ಕೊಡ್ಬೋದು, ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಅರ್ಥ. ಇಂಥದ್ರಲ್ಲಿ ಭಾರತಕ್ಕೆ ಎಷ್ಟು ದಿನ BBB- ಇತ್ತು. ಆದ್ರೆ S&P ಇದ್ದಕ್ಕಿದ್ದ ಹಾಗೆ ಟ್ರಂಪ್ ಡೆಡ್ ಎಕಾನಮಿ ಅಂತ ಹೇಳಿದ 1 ತಿಂಗಳ ಒಳಗೇನೆ ಇಲ್ಲ, ಆರ್ಥಿಕತೆ ಚೆನ್ನಾಗಿದೆ ಅಂತ ಅಪ್ಗ್ರೇಡ್ ಮಾಡಿಬಿಟ್ಟಿದೆ. ಅಮೆರಿಕದ S&P ಭಾರತದ ಸಾವರಿನ್ ಬಾಂಡ್ಸ್ಗೆ ಅಂದ್ರೆ RBI ಕೊಡೋ ದೀರ್ಘಾವಧಿ ಸಾಲ ಪತ್ರಗಳಿಗೆ BBB ರೇಟಿಂಗ್ಸ್ ನೀಡಿದೆ, ಮೈನಸ್ ತೆಗೆದುಹಾಕಿದೆ. 2 ದಶಕಗಳಲ್ಲೇ ಇದೇ ಮೊದಲ ಬಾರಿಗೆ ಅಪ್ಗ್ರೇಡ್ ಮಾಡಿದೆ. ಹಾಗೆ ಶಾರ್ಟ್ ಟರ್ಮ್ ಬಾಂಡ್ ರೇಟಿಂಗ್ಸ್ ನ A3 ನಿಂದ A2ಗೆ ಏರಿಸಿದೆ. ಭಾರತದ ಆರ್ಥಿಕತೆ ಬಲಿಷ್ಠವಾಗಿದೆ ಅಂತ ಹೇಳಿದೆ. ಕೇವಲ S&P ಅಷ್ಟೇ ಅಲ್ಲ, ಮತ್ತೊಂದು ಅಮೆರಿಕ ಮೂಲದ ಸಂಸ್ಥೆ ಫಿಚ್ ರೇಟಿಂಗ್ಸ್ ಕೂಡ ಭಾರತದ ಆರ್ಥಿಕತೆ ಸುಸ್ಥಿರವಾಗಿದೆ, ಭವಿಷ್ಯದಲ್ಲಿ ನಿರಂತರವಾಗಿ ಗ್ರೋ ಆಗ್ತಾ ಹೋಗೋ ನಿರೀಕ್ಷೆ ಇದೆ ಅಂತ ಕೊಂಡಾಡ್ಬಿಟ್ಟಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಸ್ಸಾಂ ಮೇಘಾಲಯಕ್ಕೆ 6 ನೈಟ್ 7 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಕಾಮಾಖ್ಯ ಶಕ್ತಿಪೀಠ, ಗುವಾಹಟಿ, ಮೌಲ್ಯಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ, ಧ್ವಾಕಿ ರಿವರ್, ಶಿಲಾಂಗ್, ಚಿರಾಪುಂಜಿ 7 ಸಿಸ್ಟರ್ ವಾಟರ್ ಫಾಲ್ಸ್ ಹಾಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಫಾರಿ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 65,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಹೊರಡೋ ದಿನ ನವೆಂಬರ್ 6, 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈ ಮೂಲಕ ತಮ್ಮದೇ ಅಧ್ಯಕ್ಷನ ಹುಚ್ಚಾಟಗಳಿಗೆ ಅಮೆರಿಕನ್ ಸಂಸ್ಥೆಗಳು ಏನ್ರಿ ಮಾತಾಡ್ತೀರಾ ಅನ್ನೋ ತರ ರಿಪೋರ್ಟ್ ಕೊಟ್ಟಿದ್ದಾವೆ.
ಯಾಕಂದ್ರೆ ಜುಲೈ 30ಕ್ಕೆ ಟ್ರೂತ್ ಸೋಷಿಯಲ್ ನಲ್ಲಿ ಪೋಸ್ಟ್ ಮಾಡಿದ್ದ ಟ್ರಂಪ್ ಭಾರತದ ಆರ್ಥಿಕತೆ ಸತ್ತ ಆರ್ಥಿಕತೆ, ರಷ್ಯಾ ಜೊತೆ ಬೇಕಾದ್ರೆ ಒಟ್ಟಿಗೆ ಹೂತ್ ಹಾಕೋಣ ಅನ್ನೋ ರೀತಿಲಿ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಈ ಸಂಸ್ಥೆಗಳು ಹಾಗೇನಿಲ್ಲ, ಭಾರತ ಚಲನಶೀಲ, ಡೆಡ್ ಅಲ್ಲ, ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ ಹಾಗೂ ಅಭಿವೃದ್ಧಿ ಆಗ್ತಿರೋ ರಾಷ್ಟ್ರ ಅನ್ನೋ ಸಂದೇಶವನ್ನ ಟ್ರಂಪ್ ಹೇಳಿದ ಕೆಲ ದಿನಗಳಲ್ಲೇ ಕೊಟ್ಟಿವೆ. ಅಷ್ಟು ಮಾತ್ರ ಅಲ್ಲ, ಮೂಡಿ ಸಂಸ್ಥೆ ಭಾರತದ ರೇಟಿಂಗ್ಸ್ ನ ಏರಿಕೆ ಮಾಡದೇ ಇರಬಹುದು, ಆದ್ರೆ ಅಮೆರಿಕದ ರೇಟಿಂಗ್ಸ್ ನ ಡೌನ್ ಗ್ರೇಡ್ ಮಾಡಿಬಿಟ್ಟಿದೆ. ಈ ಶತಮಾನದಲ್ಲೇ 100 ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ಅಮೆರಿಕದ ಕ್ರೆಡಿಟ್ ರೇಟಿಂಗ್ ನ AAA ನಿಂದ AA1ಗೆ AA1ಗೆ ಇಳಿಸಿದೆ. ಈ ಮೂಲಕ ಟ್ರಂಪ್ ಎಲ್ಲರೂ ಬಂದು ಎಲ್ಲಾ ಕಡೆ ನನಗೆ ಮುತ್ತು ಕೊಡ್ತಾರೆ ಅಂತ ಅನ್ಕೊಂಡಿದ್ರೆ, ಈ ಅಮೆರಿಕನ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಹೋಗಿ ಎಲ್ಲ ಕಡೆ ಟ್ರಂಪ್ಗೆ ಖಾರ ಹಾಕ್ತಾ ಇದ್ದಾವೆ. ಕಾರಣ ಏನು? ಇದು ಸಣ್ಣ ವಿಚಾರ ಅಲ್ಲ. ಭಾರತ ದಶಕಗಳಿಂದ ಈ 3 ಸಂಸ್ಥೆಗಳಿಗೆ ನಮ್ಮ ರೇಟಿಂಗ್ಸ್ ನ ಸರಿ ಮಾಡ್ರಿ ಏನ್ರಿ ನೀವು ಅಂತ ಹೇಳ್ತಾ ಇತ್ತು. ರೇಟಿಂಗ್ಸ್ ಅಳಿಯೋ ನಿಮ್ಮ ವಿಧಾನದಲ್ಲೇ ಲೋಪದೋಷ ಇದೆ, ಸರಿ ಮಾಡ್ಕೊಳ್ಳಿ ಅಂತ ಭಾರತ ಹೇಳ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ 2020-21 ಎಕನಾಮಿಕ್ ಸರ್ವೆ ರಿಪೋರ್ಟ್ ನಲ್ಲಿ ಇದಕ್ಕಾಗಿ ಒಂದು ಚಾಪ್ಟರ್ ಅನ್ನೇ ಮೀಸಲಿಡಲಾಗಿತ್ತು. ಭಾರತಕ್ಕೆ ಕೊಟ್ಟ ಕ್ರೆಡಿಟ್ ರೇಟಿಂಗ್ಸ್ ಭಾರತದ ಆರ್ಥಿಕತೆಯನ್ನ ರಿಫ್ಲೆಕ್ಟ್ ಮಾಡ್ತಾ ಇಲ್ಲ ಅಂತ ವಾದ ಮಾಡಿತ್ತು. ಹೀಗಿದ್ರು 18-20 ವರ್ಷಗಳಾದ್ರೂ ಈ ಸಂಸ್ಥೆಗಳು ಭಾರತಕ್ಕೆ ರೇಟಿಂಗ್ ಅಪ್ಗ್ರೇಡ್ ಮಾಡಿರಲಿಲ್ಲ. ಆದ್ರೆ ಈಗ ಇದ್ದಕ್ಕಿದ್ದಂತೆ ಅಪ್ಗ್ರೇಡ್ ಮಾಡಿವೆ. ಇದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ. S&P ತನ್ನ ರಿಪೋರ್ಟ್ ನಲ್ಲಿ ಅಪ್ಗ್ರೇಡ್ ಮಾಡಬೇಕಾದ್ರೆ ಭಾರತ ಕೋವಿಡ್ ನಿಂದ ಗಮನಾರ್ಹವಾಗಿ ಕಂಬ್ಯಾಕ್ ಮಾಡಿದೆ. 2022ರಿಂದ 2024 ನಡುವೆ ಸರಾಸರಿ 8.8% ನ ಬೆಳವಣಿಗೆಯನ್ನ ಸಾಧಿಸಿದೆ. ಏಷ್ಯಾ ಪ್ಯಾಸಿಫಿಕ್ ನಲ್ಲೇ ಅತಿ ದೊಡ್ಡ ಬೆಳವಣಿಗೆ ದರ ಅಂತ ಹೇಳಿದೆ. ಅಲ್ಲದೆ ಭಾರತದ ವಿತ್ತೀಯ ಶಿಸ್ತಿನಲ್ಲಾಗಿರೋ ಬದಲಾವಣೆ ಕೂಡ ಈ ಅಪ್ಗ್ರೇಡೇಷನ್ಗೆ ದೊಡ್ಡ ಕಾರಣ. 2003ರಲ್ಲೇ ಭಾರತ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ನ ಮಾಡಿಕೊಳ್ತು. ಇದರ ಪ್ರಕಾರ ಭಾರತದ ವಿತ್ತೀಯ ಕೊರತೆ GDPಯ 3% ನಷ್ಟು ಇರಬೇಕು. ಆದರೆ ಕೇವಲ ಒಂದು ಬಾರಿ ಮಾತ್ರ ಭಾರತ ಈ ಟಾರ್ಗೆಟ್ ನ ಅಚೀವ್ ಮಾಡಿದೆ. ಹೀಗಾಗಿ ಭಾರತದ ರೇಟಿಂಗ್ಸ್ ಅಪ್ಗ್ರೇಡ್ ಮಾಡಿರಲಿಲ್ಲ. ಆದರೆ ಕೋವಿಡ್ ನಂತರ ಫಿಸ್ಕಲ್ ಡೆಫಿಸಿಟ್ ನ ಗಣನೀಯವಾಗಿ ಡೌನ್ ಮಾಡಲಾಗಿದೆ. 9.2% ನಿಂದ 4.4%ಗೆ ಇಳಿಸಲಾಗಿದೆ. ಅರ್ಧಕ್ಕರ್ಧ ದುಡ್ಡಿನ ಕೊರತೆಯನ್ನು, ಹಣಕಾಸಿನ ಕೊರತೆಯನ್ನು ಭಾರತದ್ದು ಕಮ್ಮಿ ಮಾಡಲಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಸಾಲದ ಪ್ರಮಾಣ ಇಳಿಸೋದಾಗಿ ಸರ್ಕಾರ ತೀರ್ಮಾನ ಮಾಡಿದೆ. GDPಯಲ್ಲಿ 57.1% ನಷ್ಟು ಇರೋ ಸಾಲದ ಪ್ರಮಾಣವನ್ನ 2030-31 ಹೊತ್ತಿಗೆ 49%ಗೆ ಇಳಿಸ್ತೀವಿ ಅಂತ ಹೇಳಿದೆ. ಅತ್ತ ಇನ್ಫ್ಲೇಷನ್ ಕೂಡ ದೊಡ್ಡ ಮಟ್ಟದಲ್ಲಿ ಕಮ್ಮಿಯಾಗಿದೆ. ಜುಲೈನಲ್ಲಿ ಇನ್ಫ್ಲೇಷನ್ 1.5%ಗೆ ಇಳಿದಿತ್ತು. 2017ರ ನಂತರ ಇದೇ ಮೊದಲ ಬಾರಿಗೆ ಇಷ್ಟು ಕಮ್ಮಿ ಆಗಿರೋದು. ಹಣದುಬ್ಬರ ಕಮ್ಮಿ ಇರೋದು ವಿದೇಶಿ ಹೂಡಿಕೆಗೆ ನಿರ್ಣಾಯಕ. ಇಲ್ಲಾಂದ್ರೆ ಅವರ ಇನ್ವೆಸ್ಟ್ಮೆಂಟ್ ಎಲ್ಲ ಇನ್ಫ್ಲೇಷನ್ ಅಲ್ಲೇ ಸೌದು ಹೋಗುತ್ತೆ. ಈ ರೀತಿ ಆರ್ಥಿಕ ವಿಚಾರದಲ್ಲಿ ಶಿಸ್ತು ತೋರಿಸ್ತಿರೋದು, ಜೊತೆಗೆ ನಿರಂತರವಾಗಿ ವೇಗವಾಗಿ ಬೆಳೀತಿರೋದು ಭಾರತದ ರೇಟಿಂಗ್ಸ್ ಏರಿಕೆಯಾಗಿರೋದಕ್ಕೆ ಕಾರಣ ಅಂತ S&P ಹೇಳಿದೆ. ಅಷ್ಟೇ ಅಲ್ಲ, ಭಾರತ ತನ್ನ ಫಿಸ್ಕಲ್ ಡೆಫಿಸಿಟ್ ರೇಷಿಯೋನ ಇನ್ನಷ್ಟು ಕಮ್ಮಿ ಮಾಡಿಕೊಂಡ್ರೆ ಭಾರತದ ರೇಟಿಂಗ್ಸ್ ನ ಇನ್ನಷ್ಟು ಏರಿಕೆ ಮಾಡ್ತೀವಿ ಅಂತಲೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಮೂಲಕ ಸತ್ತ ಆರ್ಥಿಕತೆ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದ, ದಿನವೂ ಭಾರತಕ್ಕೆ ಹಿಂಸೆ ಕೊಡೋಕೆ ನೋಡ್ತಾ ಇದ್ದ ಟ್ರಂಪ್ಗೆ ಅಮೆರಿಕನ್ ಕಂಪನಿಗಳು, ಅಮೆರಿಕದ ಅರ್ಥಶಾಸ್ತ್ರಜ್ಞರೆಲ್ಲ ಇರ್ತಾರೆ, ಇದರಲ್ಲಿ ಆರ್ಥಿಕ ತಜ್ಞರು ಇರ್ತಾರೆ ಈ ರೇಟಿಂಗ್ ಏಜೆನ್ಸಿಗಳಲ್ಲಿ, ಅವರೆಲ್ಲ ಸೇರ್ಕೊಂಡು ಟ್ರಂಪ್ ಎಕನಾಮಿಕ್ಸ್ ನಮಗೆ ಗೊತ್ತು, ಕೊಡ್ತೀವಿ ನೋಡಿ ರೇಟಿಂಗ್ ಈಗ ಭಾರತಕ್ಕೆ ಚೆನ್ನಾಗಿ ಅಂತ ಚೆನ್ನಾಗಿ ಕೊಟ್ಟು ಅಮೆರಿಕದ ರೇಟಿಂಗ್ ಡೌನ್ ಮಾಡಿಬಿಟ್ಟಿದ್ದಾರೆ ಟ್ರಂಪ್ ಆಡಳಿತ ಅವಧಿಯಲ್ಲಿ. ಶಾಕ್ ಆಗಿದೆ ಟ್ರಂಪ್ ಈಗ. ರೇಟಿಂಗ್ಸ್ ಯಾಕೆ ಇಂಪಾರ್ಟೆಂಟ್? ತುಂಬಾ ಜನ ಕನಿಸ್ಬೋದು ಈ ಅಮೆರಿಕನ್ ಸಂಸ್ಥೆಗಳಿಂದ ಸರ್ಟಿಫಿಕೇಟ್ ಯಾಕೆ ಬೇಕು ನಮಗೆ ಅಂತ. ಆದ್ರೆ ಸ್ನೇಹಿತರೆ, ಜಾಗತಿಕ ಸಂಸ್ಥೆಗಳಿಂದ ಒಳ್ಳೆ ಕ್ರೆಡಿಟ್ ರೇಟಿಂಗ್ ಪಡೆಯೋದು ಇಂಪಾರ್ಟೆಂಟ್ ಯಾವುದೇ ರಾಷ್ಟ್ರಕ್ಕೆ. ಭಾರತ 15.6 ಲಕ್ಷ ಕೋಟಿಯಷ್ಟು ವಿತ್ತೀಯ ಕೊರತೆಯನ್ನು ಹೊಂದಿದೆ. ಅಂದ್ರೆ ನಮಗೆ ಬರ್ತಿರೋ ಆದಾಯ ಮತ್ತು ನಾವು ಮಾಡ್ತಿರೋ ಖರ್ಚುಗಳ ನಡುವೆ ಅಷ್ಟು ವ್ಯತ್ಯಾಸ ಇದೆ. ಇದನ್ನು ತುಂಬಿಸೋಕೆ ನಾವು ಭಾರಿ ಸಾಲ ಮಾಡಬೇಕಾಗತ್ತೆ. ವರ್ಲ್ಡ್ ಬ್ಯಾಂಕ್, IMF, ಬೇರೆ ಬೇರೆ ದೇಶ ಕಂಪನಿಗಳಿಂದ ಸುಮಾರು 11.5 ಲಕ್ಷ ಕೋಟಿ ರೂಪಾಯಿ ಈ ರೀತಿ ನಾವು ಬೇರೆ ಬೇರೆ ಕಡೆಯಿಂದ ಸಾಲ ತಗೊಳ್ತೀವಿ. ಇದಕ್ಕೆ ಸುಮಾರು 6.5ರಿಂದ 6.6% ನಷ್ಟು ಇಂಟ್ರೆಸ್ಟ್ ಲೆಕ್ಕದಲ್ಲಿ ಪ್ರತಿ ವರ್ಷ 75ರಿಂದ 80 ಸಾವಿರ ಕೋಟಿ ರೂಪಾಯಿ ಬಡ್ಡಿ ಕಟ್ತೇವೆ. ಅಂದ್ರೆ ಹೆಚ್ಚು ಕಮ್ಮಿ ಆರೋಗ್ಯಕ್ಕೆ ಖರ್ಚು ಮಾಡುವಷ್ಟು ದುಡ್ಡು ನಾವು ಬರೀ ಬಡ್ಡಿ ಕಟ್ತೇವೆ. ಸಾಲ ಕೊಡುವವರು S&P, ಮೂಡಿ, ಫಿಚ್ ಇಂಥ ರೇಟಿಂಗ್ ಏಜೆನ್ಸಿಗಳು ಕೊಡೋ ರೇಟಿಂಗ್ ನೋಡ್ಕೊಂಡು ಓಕೆ ತುಂಬಾ ಸ್ಟ್ರಾಂಗ್ ಇದೆ ಎಕಾನಮಿ ಅಂತ ಹೇಳಿದ್ರೆ ಕಮ್ಮಿ ಬಡ್ಡಿಗೂ ಕೊಡಕ್ ರೆಡಿ ಆಗ್ತಾರೆ. ರಿಸ್ಕ್ ಇಲ್ಲ ಜಾಸ್ತಿ, ಹೆಂಗೂ ಬರುತ್ತೆ ಅಂತ ಹೇಳಿ. ಇಲ್ಲ ಆರ್ಥಿಕತೆ ಚೆನ್ನಾಗಿಲ್ಲ ಅಂದ್ರೆ ದುಡ್ಡು ಕೊಟ್ಟಿದ್ದು ವಾಪಸ್ ಬರೋದ್ ಕಷ್ಟ, ಜಾಸ್ತಿ ಬಡ್ಡಿ ಹಾಕೋಣ ಇವರಿಗೆ, ಬಡ್ಡಿಲಾರು ಬೇಗ ರಿಕವರ್ ಮಾಡ್ಕೊಳ್ಳೋಣ ಅನ್ನೋ ತರದಲ್ಲಿ ಜಾಸ್ತಿ ಬಡ್ಡಿ ಹಾಕ್ತಾರೆ. ಸೊ ಈಗ ಈ ರೀತಿ ರೇಟಿಂಗ್ ಅಪ್ಗ್ರೇಡ್ ಆಗಿರೋದ್ರಿಂದ ನಮಗೆ ಬಡ್ಡಿ ಕಮ್ಮಿ ಆಗುತ್ತೆ, ಇನ್ನು ಒಳ್ಳೊಳ್ಳೆ ಸಾಲದ ಡೀಲ್ ಸಿಗುತ್ತೆ, ಉಳಿತಾಯ ಆಗುತ್ತೆ ಸಿಕ್ಕಾಪಟ್ಟೆ ದುಡ್ಡು ನಮಗೆ. ಅದನ್ನ ನಾವು ಬೇರೆ ಕೆಲಸಕ್ಕೆ ಯೂಸ್ ಮಾಡಬಹುದು, ಮೂಲ ಸೌಕರ್ಯಕ್ಕೆ ಬಳಸಬಹುದು. ಜೊತೆಗೆ ಹೈಯರ್ ರೇಟಿಂಗ್ಸ್ ಇರೋದ್ರಿಂದ ಭಾರತದಲ್ಲಿ ಹೂಡಿಕೆಯನ್ನು ಹೆಚ್ಚಾಗುತ್ತೆ. ಭಾರತ ಅಟ್ರಾಕ್ಟಿವ್ ಅನಿಸಿ ಪೆನ್ಷನ್ ಫಂಡ್ಗಳು, ಇನ್ಶೂರೆನ್ಸ್ ಕಂಪನಿಗಳು ಕೂಡ ಭಾರತಕ್ಕೆ ದುಡ್ಡು ಸುರಿತವೆ. ಇದರಿಂದಲೂ ಆರ್ಥಿಕತೆಗೆ ಬಲ ಸಿಗುತ್ತೆ, ರೂಪಾಯಿ ಬಲ ಪಡ್ಕೊಳ್ಳುತ್ತೆ, ಹೆಲ್ಪ್ ಆಗುತ್ತೆ. ಹೀಗಾಗಿ ಕ್ರೆಡಿಟ್ ಏಜೆನ್ಸಿಗಳಿಂದ ಚೆನ್ನಾಗಿರೋ ರೇಟಿಂಗ್ಸ್ ಪಡೆಯುವುದು ಇಂಪಾರ್ಟೆಂಟ್. ಈಗ ಇಂಪ್ರೂವ್ ಆಗ್ತಿರೋದು ಕೂಡ ಒಳ್ಳೆ ಬೆಳವಣಿಗೆ.